ಆತ್ಮೀಯರೇ ನಮಸ್ಕಾರ, ಹೇಗಿದ್ದೀರಿ? ನೋಡಿ, ಬಹುಶಃ ಟೆಲಿಫೋನ್ ಕದ್ದಾಲಿಕೆ ಅನ್ನೋದು ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ಯಾವತ್ತೂ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯ ತಲೆದಂಡಕ್ಕೆ ಕಾರಣವಾದಂಥ ಹಗರಣ ಅದು. ಈಗ ಮತ್ತೊಮ್ಮೆ ಅದು ಪ್ರತಿಧ್ವನಿಸಿದೆ. ಈಗ ಮತ್ತೆ ಟೆಲಿಫೋನ್ ಕದ್ದಾಲಿಕೆ ಆಗಿದೆ ಅಂಥೇಳಿ ಸದನದಲ್ಲಿ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಚರ್ಚೆ ಆಗಿದೆ. ಹಾಗೂ ಅದನ್ನು ನೋಡಿ, ರಾಜ್ಯ ಸರ್ಕಾರ ಕೂಡ ಎಲ್ಲೂ ಕೂಡ ವಿಪಕ್ಷ ಆಪಾದನೆ ಮಾಡ್ತಾ ಇದ್ದರೆ ಇಲ್ಲವೇ ಇಲ್ಲ, ಇದು ನೀವು ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಇಲ್ಲ. ಅದಕ್ಕೆ ಬದಲಾಗಿ ಸೆಂಟ್ರಲ್ ಹೋಮ್ ಮಿನಿಸ್ಟ್ರಿ ಅವರು ಪ್ರಶ್ನೆ ಮಾಡಲಿ, ಅವರು ಅದನ್ನು ಕೇಳಲಿ, ಈ ರೀತಿಯ ಉತ್ತರವನ್ನೇ ಕೊಡ್ತಾ ಬಂದಿದೆ. ಇವತ್ತು ಸದನದಲ್ಲಿ ಬಹಳ ದೊಡ್ಡ ಚರ್ಚೆಗೆ, ಗದ್ದಲಕ್ಕೆ, ಮಾತಿನ ಚಕಮಕಿಗೆ, ವಾಕ್ಸಮರಕ್ಕೆ ಇದು ಕಾರಣ ಆಯಿತು. ಟೆಲಿಫೋನ್ ಕದ್ದಾಲಿಕೆ ವಿಚಾರ ಯಾಕೆ ಬಂತು ಈಗ? ನೋಡಿ, ಹಿಂದೆ ಏನಾಗಿತ್ತು ಅದನ್ನು ಹೇಳ್ತೀನಿ. ಮತ್ತು 2021ರಲ್ಲಿ ಪೆಗಾಸಸ್ ಆ ಹಗರಣ, ಆ ಪ್ರಕರಣ ನಿಮಗೆ ನೆನಪಿರ್ಬೋದು, ಅದನ್ನು ನಾನು ನಿಮಗೆ ರಿಮೈಂಡ್ ಮಾಡ್ತೀನಿ. ಮತ್ತು ಈಗ ಯಾವ ಕಾರಣಕ್ಕಾಗಿ ಟೆಲಿಫೋನ್ ಕದ್ದಾಲಿಕೆ ವಿಚಾರ ಬಂದಿದೆ, ಯಾರ ಹೆಸರು ಬಂದಿದೆ, ಯಾವ ಸಚಿವರ ಬಾಯಿಂದ ಇದು ಹೊರಗೆ ಬಿತ್ತು, ಮುಖ್ಯಮಂತ್ರಿಗಳು ಇದಕ್ಕೇನಂದರು, ವಿಪಕ್ಷ ಯಾವ ರೀತಿ ಒತ್ತಡವನ್ನು ಹೇರ್ತು, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಟೆಲಿಫೋನ್ ಕದ್ದಾಲಿಕೆ ಈ ಪದ ಬಹುಶಃ ಕರ್ನಾಟಕದ ಪ್ರತಿಯೊಬ್ಬ ಪ್ರಜೆಯೂ ಕೇಳಿರ್ತಾರೆ. ಯಾಕಂದರೆ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದವರು, ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿಕ್ಕೆ ಕಾರಣ ಆಗಿದ್ದು ಈ ಹಗರಣ. ಈಗ ಸಿದ್ದರಾಮಯ್ಯನವರ ಸರ್ಕಾರದ ಮೇಲೆ ಈ ಆಪಾದನೆ ಬಂದಿದೆ. ಅದು ಕೂಡ ಸರ್ಕಾರದ ಒಬ್ಬರು ಸಚಿವರ ಬಾಯಿಂದಲೇ ಈ ವಿಚಾರ ಬಂತು. ಹೇಗೆ ಬಂತು ನೋಡಿ, ಇವತ್ತು ರಾಜ್ಯಪಾಲರ ಭಾಷಣದ ಮೇಲಿನ ವಂದನಾ ನಿರ್ಣಯ, ಅದ್ರ ಮೇಲಿನ ಚರ್ಚೆ ಆಗ್ತಾಯಿತ್ತು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ಅವಮಾನ ಮಾಡಲಾಗಿದೆ ಅನ್ನುವ ವಿಚಾರವನ್ನು ಅಶೋಕ್ ಅವರು ಪ್ರಸ್ತಾಪಿಸಿದಾಗ ಅದಕ್ಕೆ ಉತ್ತರ ಕೊಡಲಿಕ್ಕೆ ಎಚ್ ಕೆ ಪಾಟೀಲರು ನಿಂತರು. ಎಚ್ ಕೆ ಪಾಟೀಲರು ಮಾತನಾಡುವಾಗ ನೋಡಿ, ಹಲವಾರು ವಿಚಾರ ಬಂತು. ಅವ್ರು ಹೇಳಿದ್ದು, ನಾವು ರಾಜ್ಯಪಾಲರಿಗೆ ಗೌರವ ವಂದನಾ ನಿರ್ಣಯ ಕೊಡ್ತಾ ಇರೋದಲ್ಲ, ರಾಜ್ಯಪಾಲರ ಭಾಷಣಕ್ಕೆ ಅಂತೆಲ್ಲ ಹೇಳಿದ್ರು. ಆಗ ಸುರೇಶ್ ಕುಮಾರ್ ಅವರು, ಇಲ್ಲ, ಅಜೆಂಡಾದಲ್ಲಿರೋದು ರಾಜ್ಯಪಾಲರಿಗೆ ಗೌರವ ಸಲ್ಲಿಸುವಂಥ ವಂದನಾ ನಿರ್ಣಯ ಅಂತಲೇ ಇದೆ ಅನ್ನೋ ವಿಚಾರ ಹೇಳಿದ್ರು. ಅದಾದ ನಂತರ ನೋಡಿ, ಸುನಿಲ್ ಕುಮಾರ್ ಅವರು ಒಂದು ಬಾಂಬ್ ಹಾಕಿದ್ರು. ಅವ್ರೇನು ಹೇಳಿದ್ರು, ನೋಡಿ, ಇದೆಲ್ಲ ನಡೀತಾ ಇರೋದು ನರೇಗಾ ವಿಚಾರವಾಗಿ ಇವರು ಈ ಪೊಲಿಟಿಕಲ್ ಅಜೆಂಡಾ ಮಾಡ್ಕೊಂಡಿದ್ದಾರೆ. ಆದರೆ ಲೋಕಸಭೆಯಲ್ಲಿ ನರೇಗಾ ಬಗ್ಗೆ ಚರ್ಚೆ ನಡೆಯುವಾಗ, ವಿ ಜಿ ರಾಮ್ಜಿ ಕಾಯ್ದೆಯನ್ನು ತರುವಾಗ ರಾಹುಲ್ ಗಾಂಧಿ ವಿದೇಶಕ್ಕೆ ಓಡೋಗಿದ್ರು ಅಂತ ಹೇಳಿದ್ರು. ಆಗ ಆ ಕಡೆಯಿಂದ ಪೊಲಿಟಿಕಲಿ ಅವರು ಆನ್ಸರ್ ಮಾಡಿದ್ರು. ಈ ವಾಕ್ಸಮರದ ನಡುವೆ ಎಚ್ ಕೆ ಪಾಟೀಲರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ, ನೀವು ಈ ರೀತಿಯಾಗಿ ಪೊಲಿಟಿಕಲಿ ಅಟ್ಯಾಕ್ ಮಾಡೋದಾದರೆ ನಾವು ಹೇಳಬೇಕಾಗುತ್ತೆ, ಯಾವ ರೀತಿ ರಾಜಭವನಕ್ಕೆ ಕೇಂದ್ರ ಸರ್ಕಾರದಿಂದ, ಕೇಂದ್ರ ಗೃಹ ಇಲಾಖೆಯಿಂದ ಫೋನ್ ಬಂದು ಅವ್ರ ಮೇಲೆ ಒತ್ತಡ ಹಾಕಲಾಗುತ್ತೆ, ಈ ರೀತಿ ನೀವು ಎದ್ದು ಹೋಗಿ ಅಂತ ಅಲ್ಲಿಂದ ಡೈರೆಕ್ಷನ್ ಕೊಡ್ತಾರೆ ಅನ್ನೋದನ್ನೆಲ್ಲ ನಾವು ಹೇಳಬೇಕಾಗುತ್ತೆ ಅಂದರು. ಹಾಗೆ ಹೇಳ್ತಿದ್ದ ಹಾಗೆ ಬಿ ಜೆ ಪಿಯವರೆಲ್ಲ ಎದ್ದು ನಿಂತರು. ಅರೆ, ರಾಜಭವನಕ್ಕೆ, ರಾಜ್ಯಪಾಲರಿಗೆ ಫೋನ್ ಬಂದಿದೆ ಅಂತ ನೀವು ಹೇಳ್ತೀರಿ ಅನ್ನೋದಾದರೆ, ಅದು ಕೂಡ ಕೇಂದ್ರ ಗೃಹ ಇಲಾಖೆಯಿಂದ, ಗೃಹ ಸಚಿವರಿಂದ ಫೋನ್ ಬರುತ್ತೆ ಅನ್ನೋದನ್ನು ನೀವು ಆಪಾದನೆ ಮಾಡ್ತೀರಿ ಅನ್ನೋದಾದರೆ, ಹಾಗಾದರೆ ಅಲ್ಲಿಂದ ಫೋನ್ ಬಂದಿದೆ ಅಂತಲೇ ಅಸ್ಯೂಮ್ ಮಾಡ್ಕೊಳ್ಳೋದಾದರೆ, ಅಲ್ಲಿ ಫೋನ್ ಬಂದಿದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ನೀವು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಾ ಇದ್ದೀರಾ, ಹಾಗಾದರೆ ಫೋನ್ ಟ್ಯಾಪಿಂಗ್ ನಡೀತಾ ಇದೆಯಾ ಅನ್ನುವಂಥ ಪ್ರಶ್ನೆಯನ್ನು ಎತ್ತಿದ್ರು. ಆಗ ಎಚ್ ಕೆ ಪಾಟೀಲರು ಅದನ್ನು ಡಿನೇ ಮಾಡಲಿಕ್ಕೆ ಹೋಗಲಿಲ್ಲ. ಅವರು ಯಾವ ರೀತಿ ಉತ್ತರ ಕೊಟ್ಟರಂದರೆ, ಹಾಗಿದ್ರೆ ಕೇಂದ್ರ ಗೃಹ ಇಲಾಖೆ ನಮಗೆ ಕ್ವಶನ್ ಮಾಡಲಿ, ಅವ್ರು ಲೆಟ್ರ್ ಬರೀಲಿ, ಅವ್ರು ಯಾಕೆ ಏನು ಕೇಳ್ತಾ ಇಲ್ಲ, ಈ ರೀತಿಯಾಗಿ ಉತ್ತರ ಕೊಡ್ತಾ ಹೋದರು. ಆಗ ವಿಪಕ್ಷ ಬಹಳ ಗಟ್ಟಿಯಾಗಿ ಆಪಾದನೆಯನ್ನು ಮಾಡ್ತು. ರಾಜ್ಯ ಸರ್ಕಾರ ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಾ ಇದೆ, ಯಾರ್ಯಾರಿಂದ ಫೋನ್ ಬರ್ತಾ ಇದೆ ಅನ್ನೋದೆಲ್ಲ ಅವ್ರಿಗೆ ಮಾಹಿತಿ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ, ಏನು ಫೋನ್ ಬಂದಿದೆ, ಏನು ಹೇಳ್ತಾರೆ ಅದನ್ನು ಹೇಳ್ತಾ ಇದ್ದಾರೆ. ಅವರು ರಾಜ್ಯಪಾಲರಿಗೆ ಒತ್ತಡ ಹೇಳ್ತಾ ಇದ್ದಾರೆ, ಭಾಷಣ ಮಾಡಬೇಡಿ, ಎದ್ದೋಗಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಾಗೆ ಇರೋದೇ ಹೌದಾದರೆ ಅದು ಇವ್ರಿಗೆ ಹೇಗೆ ಗೊತ್ತಾಗ್ಲಿಕ್ಕೆ ಸಾಧ್ಯ? ಟೆಲಿಫೋನ್ ಟ್ಯಾಪಿಂಗ್ ಮಾಡಿದ್ರೆ ಮಾತ್ರ ಹೀಗಾಗ್ಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಅವರು ಆಪಾದನೆ ಮಾಡಿದ್ರು. ಬಹಳ ದೊಡ್ಡ ಗಲಾಟೆಗೆ ಕಾರಣ ಆಯ್ತದು. ಆಡಳಿತ ಪಕ್ಷ ಹಾಗೂ ವಿಪಕ್ಷದ ನಡುವೆ ಬಹಳ ದೊಡ್ಡ ಸಮರಕ್ಕೆ ಕಾರಣ ಆಯಿತು. ಸೊ ಇಷ್ಟೆಲ್ಲ ಆದ ನಂತರ ಮುಖ್ಯಮಂತ್ರಿಗಳು ಬಂದಾಗಲೂ ಕೂಡ ಆರ್ ಅಶೋಕ್ ಅವರು ಪ್ರಸ್ತಾವ ಮಾಡಿದ್ರು. ನೋಡಿ, ಯಾಕಂದರೆ ಸಿದ್ದರಾಮಯ್ಯನವರಿಗೆ ಈ ಪ್ರಕರಣ ಹೊಸತಲ್ಲ. ನೋಡಿ, 88ರಲ್ಲಿ ರಾಮಕೃಷ್ಣ ಹೆಗಡೆ ಅವರು ಟೆಲಿಫೋನ್ ಟ್ಯಾಪಿಂಗ್ ಹಗರಣದ ಹಿನ್ನೆಲೆಯಲ್ಲಿ ರಾಜೀನಾಮೆ ಕೊಡುವಾಗ ಸಿದ್ದರಾಮಯ್ಯನವರು ಕೂಡ ಆ ಸರ್ಕಾರದ ಭಾಗ, ಜನತಾ ಸರ್ಕಾರದ ಭಾಗ ಆಗಿದ್ದರು. ಅವರು ಅವತ್ತೇ ನೋಡಿದ್ದಾರೆ ಈ ಪ್ರಕರಣದ ಸೀರಿಯಸ್ನೆಸ್ ಏನು ಅನ್ನೋದು, ಅವತ್ತಿಗೆ ಅವ್ರಿಗೆ ತಿಳಿದಿತ್ತು. ನೋಡಿ, ಆಗೇನಾಗಿತ್ತು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಆಗಿದ್ದರು. ಆಗ ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಒಂದು ಆಪಾದನೆಯನ್ನು ಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ. ಏನಂತ, ಕರ್ನಾಟಕ ರಾಜ್ಯ ಸರ್ಕಾರ ಸುಮಾರು 50 ಪ್ರತಿಷ್ಠಿತರ ಟೆಲಿಫೋನ್ ಕದ್ದಾಲಿಕೆ ಮಾಡಿದೆ. ಅದರಲ್ಲಿ ತನ್ನದೇ ಪಕ್ಷದ ನಾಯಕರಿದ್ದಾರೆ, ವಿಪಕ್ಷ ನಾಯಕರಿದ್ದಾರೆ, ಪತ್ರಕರ್ತರಿದ್ದಾರೆ,
ಈ ರೀತಿ ಗಣ್ಯರ ಪ್ರತಿಷ್ಠಿತರ 50 ಜನರ ಟೆಲಿಫೋನ್ ಕದ್ದಾಲಿಕೆ ಮಾಡಿದೆ ಅಂಥೇಳಿ ಗುರುತರವಾದ ಆಪಾದನೆ ಮಾಡ್ತಾರೆ. ಬಹಳ ದೊಡ್ಡ ಸಂಘರ್ಷ ಕಾರಣ ಆಗುತ್ತೆ. ಇಡೀ ದೇಶಾದ್ಯಂತ ಸುದ್ದಿ ಆಗುತ್ತೆ. ಪ್ರತಿದಿನ ಅದೇ ಸುದ್ದಿ, ದೊಡ್ಡ ವಿವಾದ ಆಗುತ್ತೆ. ಸದನದಲ್ಲಂತೂ ಬಹಳ ತಾರಕಕ್ಕೇರಿದಂಥ ಡಿಬೇಟ್ ನಡೆಯುತ್ತೆ. ನೋಡಿ ಎಷ್ಟರ ಮಟ್ಟಿಗೆ ಅಂದರೆ, ಆಗ ನೋಡಿ ಅಲ್ಲಿ ರಾಜೀವ್ ಗಾಂಧಿಯವ್ರ ಸರ್ಕಾರ ಇತ್ತು ಕೇಂದ್ರದಲ್ಲಿ. ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಸೇತರ ಸರ್ಕಾರ ಕರ್ನಾಟಕದಲ್ಲಿತ್ತು. ಮತ್ತು ಜನತಾ ಪಕ್ಷದ ಒಳಗೆ ದೇವೇಗೌಡರ ಬಣ ಹಾಗೂ ರಾಮಕೃಷ್ಣ ಹೆಗಡೆ ಬಣ ಅಂತ ಆಗಿತ್ತು. ದೇವೇಗೌಡರ ಬಣ ರಾಮಕೃಷ್ಣ ಹೆಗಡೆಯವರ ವಿರುದ್ಧ ನಿಂತು ಕತ್ತಿ ಮಸಿತಾ ಇತ್ತು. ಆ ಕಾಲದಲ್ಲಿ ಭಾಳ ದೊಡ್ಡ ಸಂಘರ್ಷ ನಡೀತಾ ಇತ್ತು. ಸೊ ಇದೆಲ್ಲವೂ ಕೂಡ ಮತ್ತು ಏನಂದರೆ, ಈ ಟೆಲಿಫೋನ್ ಕದ್ದಾಲಿಕೆಯಲ್ಲಿ ದೇವೇಗೌಡರು ಹಾಗೂ ಅವರ ಬೆಂಬಲಿಗರ ಟೆಲಿಫೋನ್ ಕೂಡ ಕದ್ದಾಲಿಕೆ ಆಗಿದೆ ಅನ್ನುವಂಥ ಆಪಾದನೆಯೂ ಬಂತು. ಎಷ್ಟರ ಮಟ್ಟಿಗೆ ಇದು ತಾರಕಕ್ಕೆ ಹೋಯಿತು ಅಂದರೆ, ರಾಮಕೃಷ್ಣ ಹೆಗಡೆಯವರು ಇದನ್ನು ಡಿಫೆಂಡ್ ಮಾಡಿಕೊಳ್ಳಿಕ್ಕೆ ಆಗದಂತಹ ಪರಿಸ್ಥಿತಿ ಆಗೋಯ್ತು. ಯಾಕಂದರೆ ಟೆಲಿಫೋನ್ ಕದ್ದಾಲಿಕೆ ಸ್ಟೇಟ್ ಇಂಟೆಲಿಜೆನ್ಸ್ ಅದರ ಮೂಲಕ ಆಗಿದೆ ಅಂತ. ಅದರ ಹೆಡ್ ಯಾರು ಅಂದರೆ ರಾಮಕೃಷ್ಣ ಹೆಗಡೆಯವರು. ಮುಖ್ಯಮಂತ್ರಿಗಳ ಕೈಯಲ್ಲೇ ಗುಪ್ತಚರ ಇಲಾಖೆ ಇರುತ್ತೆ. ಸೊ ಮುಖ್ಯಮಂತ್ರಿಗಳ ಅಧೀನದಲ್ಲಿರುವ ಇಲಾಖೆ ಆಗಿರೋದ್ರಿಂದ ಅವರೇ ಜವಾಬ್ದಾರಿ ಹೊರಬೇಕು ಅನ್ನುವಂಥದ್ದು ಅಲ್ಲಿ ಚರ್ಚೆಗೆ ಬಂತು. ಮತ್ತು ನೈತಿಕ ಹೊಣೆಗಾರಿಕೆ, ಮಾರಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋಂಥದ್ದಾಯಿತು. ಹಾಗೆ ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ಆಗ ಜನತಾಂತ್ರಿಕ ಹಕ್ಕುಗಳ ಉಲ್ಲಂಘನೆ ಆಗ್ತಾ ಇದೆ, ಪೊಲೀಸ್ ರಾಜ್ಯದಂತೆ ವರ್ತನೆಯನ್ನು ಈ ಸರ್ಕಾರ ತೋರಿಸ್ತಾ ಇದೆ ಅನ್ನುವಂಥ ಚರ್ಚೆಗಳೆಲ್ಲ ಮುನ್ನೆಲೆಗೆ ಬಂತು. ಆಗ ಹೆಗ್ಡೆಯವರು ಏನಂತ ಹೇಳಿದ್ರು, ಹೆಗ್ಡೆಯವರು ಒಂದು ಮೌಲ್ಯಾಧಾರಿತ ರಾಜಕಾರಣವನ್ನು ಪ್ರತಿಪಾದಿಸ್ತಾ ಇದ್ರು. ಅವರು ನಾನು ತಪ್ಪು ಮಾಡಿಲ್ಲ, ಆದರೆ ನನ್ನ ಆಡಳಿತದಲ್ಲಿ ಇಂತಹ ಘಟನೆ ನಡೆದಿದ್ದರೆ ಅದರ ನೈತಿಕ ಹೊಣೆಗಾರಿಕೆ ನಂದೇ ಆಗುತ್ತೆ ಅಂತ ಹೇಳಿದ್ರು. ಕಡೆಗೆ ಅವರೇ ಸ್ವಯಂ ಪ್ರೇರಿತವಾಗಿ ರಾಜೀನಾಮೆಯನ್ನು ಕೂಡ ಕೊಟ್ಟರು. ಯಾಕಂದರೆ ಕೇಂದ್ರ ಸರ್ಕಾರ ಇದನ್ನು ಬಹಳ ಸೀರಿಯಸ್ ಆಗಿ ತೊಗೊಂಡಿತ್ತು. ಸುಬ್ರಹ್ಮಣ್ಯ ಸ್ವಾಮಿ ಬಿಡಲೇ ಇಲ್ಲ, ಬೆನ್ನು ಹತ್ತಿದ ಬೇತಾಳದ ಹಾಗೆ ಈ ಪ್ರಕರಣದ ಹಿಂದೆ ಬಿದ್ದರು. ನೋಡಿ ಅದು ಎಲ್ಲಿವರೆಗೂ ಹೋಯಿತು ಅಂದರೆ, ಕಡೆಗೆ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರು ಕುಲ್ದೀಪ್ ಸಿಂಗ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಇದರ ತನಿಖೆಗೆ ರಚನೆ ಮಾಡಲಾಯಿತು. ಅಂದರೆ ಆಗಲೇ ರಾಮಕೃಷ್ಣ ಹೆಗಡೆಯವರು ರಾಜೀನಾಮೆ ಕೊಟ್ಟುಬಿಟ್ರು. ಯಾವಾಗ ಇಂಥ ಆಪಾದನೆ ತಾರಕಕ್ಕೆ ಹೋಯ್ತು ರಾಜೀನಾಮೆ ಕೊಟ್ಟರು. ಆದರೆ ಕುಲ್ದೀಪ್ ಸಿಂಗ್ ನೇತೃತ್ವದ ಸಮಿತಿ ಏನಿದೆ ಅದು ರಿಪೋರ್ಟ್ ಕೂಡ ಕೊಡ್ತು. ಅದು ಈ ರೀತಿ ಕದ್ದಾಲಿಕೆ ಆಗಿರೋದು ನಿಜ, 50ಕ್ಕೂ ಹೆಚ್ಚು ಜನರ ಫೋನ್ ಕದ್ದಾಲಿಕೆ ಮಾಡಲಾಗಿದೆ ಮತ್ತು ಇದು ಮುಖ್ಯಮಂತ್ರಿಗಳಿಗೆ ನೇರವಾಗಿ ಅರಿವಿತ್ತು. ಸ್ಪಷ್ಟವಾದ ದಾಖಲೆ ಇಲ್ಲದೆ ಇರ್ಬೋದು, ಆದರೆ ಗೃಹ ಇಲಾಖೆ, ಗುಪ್ತಚರ ಇಲಾಖೆ ಈ ಕೆಲಸವನ್ನು ಮಾಡಿದೆ. ಈ ಕ್ರಮಕ್ಕೆ ಮುಖ್ಯಮಂತ್ರಿಯೇ ಸಾಂವಿಧಾನಿಕ ಹೊಣೆಯನ್ನು ಹೊರಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕುಲ್ದೀಪ್ ಸಿಂಗ್ ಸಮಿತಿ ಆನಂತರ ಅಭಿಪ್ರಾಯಪಡ್ತು. ಆದರೆ ರಾಮಕೃಷ್ಣ ಹೆಗಡೆಯವರು ರಾಜೀನಾಮೆಯನ್ನು ಕೊಟ್ಟರು ಅನ್ನೋದು ನೈತಿಕ ನೆಲೆಗಟ್ಟಿನಲ್ಲಿ. ಅಂದರೆ ಬಹುಶಃ ಕೇವಲ ಮಾರಲ್ ರೆಸ್ಪಾನ್ಸಿಬಿಲಿಟಿಯ ಕಾರಣಕ್ಕೆ, ಕೇವಲ ಆಪಾದನೆ ಬಂದ ಕೂಡಲೇ ಸಾಬೀತಾಗುವ ಮೊದಲೇ ರಾಜೀನಾಮೆ ಕೊಡುವಂತಹ ಒಂದು ಮೇಲ್ಪಂಕ್ತಿಯನ್ನು ಅವತ್ತು ರಾಮಕೃಷ್ಣ ಹೆಗಡೆಯವರು ಹಾಕಿದರು. ಇದು ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಮರೆಯಲಾಗಂತಹ ಒಂದು ಘಟನೆ. ಇವತ್ತು ಮತ್ತೊಮ್ಮೆ ಅಂಥದ್ದೇ ಟೆಲಿಫೋನ್ ಟ್ಯಾಪಿಂಗ್ ಹಗರಣದ ಆಪಾದನೆ ಇವತ್ತು ಬಂದಿದೆ. ಆದರೆ ಇದನ್ನು ಅಷ್ಟರ ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಳ್ಳುವಂಥ ಕಾಲಘಟ್ಟದಲ್ಲಿ ನಾವಿಲ್ಲ. ಯಾಕಂದರೆ 2021ರಲ್ಲಿ ಪೆಗಾಸಸ್ ಕದ್ದಾಲಿಕೆ ಪ್ರಕರಣ, ಅದು ಕೂಡ ಬಹುಶಃ ನನಗನ್ಸುತ್ತೆ ಭಾರತ ದೇಶದಲ್ಲಿ ಬಹಳ ದೊಡ್ಡ, ಅಂದರೆ ಸ್ಪೈವೇರ್ ಮೂಲಕ ಒಂದು ಗೂಢಾಚರ್ಯ ಸಾಫ್ಟ್ವೇರನ್ನು ಮೊಬೈಲ್ಗಳಿಗೆ ಇನ್ಸ್ಟಾಲ್ ಮಾಡಿ ಬೆನ್ನು ಹತ್ತಿ ಈಗ ಪ್ರತಿಯೊಬ್ಬರ ದಾಖಲೆಯನ್ನು ಕದಿಯಲಾಗ್ತಾ ಇತ್ತು ಅನ್ನುವಂಥ ಆಪಾದನೆ ಬಂದದ್ದು. ಬಹುಶಃ ಅಷ್ಟು ದೊಡ್ಡ ಮಟ್ಟದ ಆಪಾದನೆ ನಾನು ಹೇಳ್ತೀನಿಲ್ಲ, 88ರಲ್ಲಾದಾಗ ಆಗ ಲ್ಯಾಂಡ್ಲೈನ್ ಫೋನ್ಗಳಿದ್ದಿತ್ತು. ಆದರೆ ಇದು ಹಾಗಲ್ಲ, ಇದು ಸ್ಮಾರ್ಟ್ ಫೋನ್ಗಳಿಗೆ ಎಷ್ಟರ ಮಟ್ಟಿಗೆ ಅಂದರೆ ವಾಟ್ಸಪ್ ಕಾಲ್ಗಳನ್ನು ಕೂಡ ಕದ್ದು ಕೇಳುವಂತಹ ಒಂದು ಸ್ಪೈವೇರ್ ಅದು ಅನ್ನುವಂಥ ಆಪಾದನೆ ಆ ಕಾಲದಲ್ಲಿ ಬಂದಿತ್ತು. ಆದರೆ ಈಗ ರಾಜ್ಯ ಸರ್ಕಾರದಲ್ಲಿ, ಅದು ಕೂಡ ಒಬ್ಬರು ಕಾನೂನು ಸಚಿವರ ಮೂಲಕವೇ ಈ ವಿಚಾರ ಚರ್ಚೆ ಆಗ್ತಾ ಇರೋದ್ರಿಂದ ಸಹಜವಾಗಿ ಚರ್ಚೆ ಗಂಭೀರ ಸ್ವರೂಪವನ್ನು ಪಡೆದಿದೆ. ಆದರೆ ತಾರ್ಕಿಕ ಅಂತ್ಯ ಸಿಗುತ್ತಾ ಅಂತ ನನ್ನ ಕೇಳಿದ್ರೆ ಖಂಡಿತವಾಗಿಯೂ ಇದಕ್ಕೆ ತಾರ್ಕಿಕ ಅಂತ್ಯ ಅಂತ ಇಲ್ಲ. ಕೇವಲ ಚರ್ಚೆಗೆ, ವಾಕ್ಸಮರಕ್ಕೆ, ರಾಜಕೀಯ ಹೇಳಿಕೆ, ಪ್ರತಿ ಹೇಳಿಕೆ, ಮಾತಿನ ಚಕಮಕಿಗೆ ಮಾತ್ರ ಇದು ಸೀಮಿತ ಆಗುತ್ತೆ ಅನ್ನುವಂಥದ್ದು. ನೀವೇನು ಹೇಳ್ತೀರಿ? ಕೇವಲ ರಾಜಕೀಯ ಕಾರಣಕ್ಕಾಗಿ ಇಂತಹ ಆಪಾದನೆ ಆಗ್ತಾ ಇದೆ ಅಂತ ಪರಿಭಾವಿಸ್ತೀರಾ, ಅಥವಾ ಇಲ್ಲ ಇದರ ಬಗ್ಗೆ ಒಂದು ತನಿಖೆ ಆಗಬೇಕು ಅಂತ ಪರಿಭಾವಿಸ್ತೀರಾ? ಏನು ಹೇಳ್ತೀರಿ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.